ಪ್ರಯಾಣಿಕರ ಗೋಳು ಕೇಳುವವರು ಯಾರು? ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಬಸ್ಸಿನ ಸಮಸ್ಯೆ ಬಹಳಷ್ಟು ಇದೆ. ಕಲಬುರಗಿಯಿಂದ ಬರುವಂತಹ ಪ್ರಯಾಣಿಕರಿಗೆ ಬೆಳಗ್ಗೆ 8 ಗಂಟೆಗೆ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ನೌಕರಸ್ಥರು ಚಿಂಚೋಳಿ ತಾಲೂಕಿಗೆ ಬರಬೇಕಾದ್ರೆ 2 ಬಸ್ಸಿನ ಜನರು ಒಂದೇ ಬಸ್ನಲ್ಲಿ ಬಂದಿರುವಂತಹ ಘಟನೆ ನಾವು ನೋಡುತ್ತೇವೆ. ಅನೇಕ ಪ್ರಯಾಣಿಕರು ಅವರ ಗೋಳು ಕೇಳುವವರು ಯಾರೂ ಇಲ್ಲ ಎಂಬ ಪ್ರಶ್ನೆ ಸಾರ್ವಜನಿಕರಿಗೆ ಕಾಡುತ್ತಿದೆ. ಸಂಬಂಧಪಟ್ಟ ಜಿಲ್ಲಾ ಘಟಕ ಮೇಲ್ವಿಚಾರಕರು ಮತ್ತೊಂದು ಬಸ್ಸಿನ ವ್ಯವಸ್ಥೆ ಮಾಡಬೇಕು. ಬಸ್ ಉಚಿತವಾಗಿ ಬರುವುದರಿಂದ ಕೆಲವೊಂದು ಬಸ್ಗಳು ತಡೆರಹಿತ ಬಸ್ಗಳಾಗಿ ಓಡಾಡುತ್ತಿದ್ದರೆ ಅದಕ್ಕಾಗಿ ಮಧ್ಯದಲ್ಲಿ ಹೋಗಿ ಬರಲು ಬಸ್ಸಿನ ಸಮಸ್ಯೆ ಇರುವುದರಿಂದ ಕಲಬುರಗಿಯಿಂದ ಚಿಂಚೋಳಿಗೆ ಬರುವವರಿಗೆ ಬಸ್ನ ಸಮಸ್ಯೆ ಕಂಡುಬರುತ್ತದೆ. ಅದಕ್ಕಾಗಿ ಬಸ್ಸು ಮತ್ತಷ್ಟು ಹೆಚ್ಚು ಬಸ್ ಓಡಿಸಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ವಿಶೇಷ ಬಸ್ಗಳನ್ನು ಘೋಷಣೆ ಮಾಡಿ ಚಿಂಚೋಳಿಯಿಂದ ಸೂರ್ಯಾಪೇಟೆವರೆಗೂ ವಿದ್ಯಾರ್ಥಿಗಳ ಸಲುವಾಗಿಯೇ ಬಸ್ಸು ನಿಗದಿ ಮಾಡಿ ಓಡಿಸಬೇಕು. ಆ ಬಸ್ಸಿನಲ್ಲಿ ಕೇವಲ ವಿದ್ಯಾರ್ಥಿಗಳು ಮಾತ್ರ ಹೋಗಬೇಕು. ಇದರಿಂದ ವಿದ್ಯಾರ್ಥಿಗಳಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗುವುದಿಲ್ಲ. ಬೆಳಗ್ಗೆ 8 ಗಂಟೆಗೆ ಚಿಂಚೋಳಿಯಿಂದ ಬಿಡಬೇಕು. ಸೂರ್ಯಾಪೇಟೆ ಬಂದು ನಿಲ್ಲಿಸಿ ನಂತರ ಚಿಂಚೋಳಿ ಹೋಗಬೇಕು. ಸಾಯಂಕಾಲ 4 ಗಂಟೆಯಿಂದ 5 ಗಂಟೆಯವರೆಗೂ ಶಾಲೆ ಬಿಡುತ್ತೆ. ಆವಾಗ ವಿದ್ಯಾರ್ಥಿಗಳ ಬಸ್ಸಿನಲ್ಲಿ ವಿದ್ಯಾರ್ಥಿಗಳು ಮಾತ್ರ ಹೋಗ್ತಾರೆ. ಅದು ವಿಶೇಷವಾಗಿ ಬಸ್ ಓಡಿಸುವಂತಹ ವ್ಯವಸ್ಥೆ ತಾಲೂಕು ಘಟಕ ಮೇಲ್ವಿಚಾರಕರು ಮಾಡಬೇಕು ಎಂದು ವಿದ್ಯಾರ್ಥಿಗಳು ಅಭಿಪ್ರಾಯವಾಗಿದ್ದು ಹಾಗೂ ಸಾರ್ವಜನಿಕರ ಅಭಿಪ್ರಾಯ ಕೂಡ ಆಗಿದೆ. ಹೀಗೆ ವಿದ್ಯಾರ್ಥಿಗಳ ಸಲುವಾಗಿಯೇ ಬಸ್ಸಿನ ವ್ಯವಸ್ಥೆ ಮಾಡಿದರೆ ಪ್ರಯಾಣಿಕರಿಗೂ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಎಂದು ಪ್ರಯಾಣಿಕರು ಹೇಳುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.